ಒಂದು ಹಳ್ಳಿಯಲ್ಲಿ ಒಬ್ಬ ಸರಳ ರೈತನಿದ್ದ. ಅವನು ಪ್ರತಿದಿನ ತನ್ನ ಕತ್ತೆಯ ಜೊತೆಗೂಡಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಹಸಿರು ಹೊಲ, ನೀಲಿ ಆಕಾಶ, ಪ್ರಕೃತಿಯ ಮಧ್ಯದಲ್ಲಿ ಅವನ ಜೀವನ ಸಾಗುತ್ತಿತ್ತು. ಒಂದು ದಿನ ಬೆಳಿಗ್ಗೆ ರೈತ ಹೊಲಕ್ಕೆ ಹೋದ. ಅವನ ಪಕ್ಕದಲ್ಲೇ ಕತ್ತೆ ಸಂತೋಷದಿಂದ ಹುಲ್ಲು ತಿನ್ನುತ್ತಿತ್ತು. ರೈತ ತನ್ನ ಕಂಬ ಹಿಡಿದು ನೆಮ್ಮದಿಯಿಂದ ಹೊಲದ ಕೆಲಸ ಆರಂಭಿಸಿದ. ಕೆಲಸ ಮಾಡಲು ಕತ್ತೆಯ ಸಹಾಯವೂ ಬೇಕಾಗುತ್ತಿತ್ತು. ರೈತ ಕತ್ತೆಗೆ ಒಂದು ಚಿಕ್ಕ ಗಾಡಿ ಜೋಡಿಸಿದ. ಕತ್ತೆ ಗಾಡಿಗೆ ಹುಲ್ಲು ತುಂಬಿಕೊಂಡು ಎಳೆಯಿತು. ರೈತ ದಾರಿ ತೋರಿಸುತ್ತಾ ಹೋಗುತ್ತಿದ್ದ. ಫ್ರೆಂಡ್ಸ್, ವೆಲ್ಕಮ್ ಟು INPT ಕನ್ನಡ ಚಾನಲ್. ಸೊ ಈಗ ನೋಡಿದ್ರಲ್ಲ, ಈ ರೀತಿ ಕಾರ್ಟೂನ್ ವಿಡಿಯೋ ಹೇಗೆ ಮಾಡೋದು ಅಂತ ಹೇಳಿ ಇವತ್ತು ನಾನು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಕಾರ್ಟೂನ್ ವಿಡಿಯೋಸ್ ಮಾಡಿ ನೀವು ಕೂಡ ಯೂಟ್ಯೂಬ್ ಚಾನಲ್ಗೆ ಹಾಕ್ಬೋದು. ಹಾಗೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಈ ರೀತಿ ಕಾರ್ಟೂನ್ ವಿಡಿಯೋಸ್ ಮಾಡೋದು ಹೇಗೆ ಅಂತೇಳಿ ಕಂಪ್ಲೀಟ್ ಆಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ನಮಗೆ ChatGPT ಬೇಕು. ಸೊ ChatGPT ನಿಮಗೆ ಬೇಕಂತ ಹೇಳಿದ್ರೆ ನೀವು ಪ್ಲೇಸ್ಟೋರಿಗೆ ಹೋಗಿ ChatGPT ಅಂತ ಹೇಳ್ಕೊಟ್ರೆ ಸೊ ತೋರಿಸುತ್ತೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಫಸ್ಟು ನಮಗೆ ಯಾವುದೇ ಒಂದು ಕಾರ್ಟೂನ್ ವೀಡಿಯೋಸ್ ಮಾಡಬೇಕಂದ್ರೂ ಕೂಡ ನಮಗೆ ಸ್ಟೋರಿ ಬೇಕಾಗುತ್ತೆ. ಸೊ ನಾವು ChatGPTಯಲ್ಲಿ ಈಸಿಯಾಗಿ ಸ್ಟೋರಿ ತೊಗೊಬೋದು. ಸೊ ನಾನೀಗ ಫಸ್ಟು ಈಗ ChatGPTನ ಓಪನ್ ಮಾಡ್ಕೊತೀನಿ. ಸೊ ChatGPTನ ಓಪನ್ ಮಾಡಿದ್ಮೇಲೆ ನಿಮಗೆ ಯಾವ ರೀತಿ ಸ್ಟೋರೀಸ್ ಬೇಕು, ಫಾರ್ಮರ್ ಸ್ಟೋರಿನೋ ಅಥವಾ ಒಂದು ಎನಿಮಲ್ ಸ್ಟೋರಿನೋ, ಸೊ ಅದನ್ನು ನೀವು ಅಲ್ಲಿ ಹಾಕಬೇಕಾಗತ್ತೆ. ಸೊ ನಾನಿಲ್ಲಿ ಯಾವ ರೀತಿ ಸ್ಟೋರೀಸ್ ತೊಗೊತಿದ್ದೀನಿ ಅಂತ ಹೇಳಿದ್ರೆ, ಸೊ ಫಾರ್ಮರ್ಸ್ ಆ್ಯಂಡ್ ಡಾಂಕಿ ರಿಲೇಟೆಡ್ ಆಗಿ ಸ್ಟೋರಿ ತೊಗೊತಿದ್ದೀನಿ. ಸೊ ಅದನ್ನು ನಾನು ಸ್ಟೋರಿಲಿ ಹಾಕ್ತಾಯಿದ್ದೀನಿ. ಬ್ಯಾಕ್ಗ್ರೌಂಡ್ ಹೇಗಿರಬೇಕು, ಗ್ರೀನರಿ ಆಗಿರಬೇಕು, ಮತ್ತು ಬ್ಲೂ ಸ್ಕೈ ಇರಬೇಕು. ಹಾಗೆ ಈ ಎಲ್ಲ ಸೀನ್ಸಲ್ಲೂ ಫಾರ್ಮರ್ ಆ್ಯಂಡ್ ಡಾಂಕಿ ಸೊ ರಿಲೇಟೆಡ್ ಆಗೇ ಇರಬೇಕು ಅಂತ ಈ ರೀತಿ ಹಾಕ್ತಿದ್ದೀನಿ. ಸೊ ನಿಮಗೆ ಯಾವ ರೀತಿ ಬೇಕು, ಫಾರ್ಮರ್ ಆ್ಯಂಡ್ ಡಾಗ್ ಆಗಿರ್ಬೋದು, ಫಾರ್ಮರ್ ಆ್ಯಂಡ್ ಡಾಂಕಿ, ಸೊ ಈ ರಿಲೇಟೆಡ್ ಆಗಿ ಕೂಡ ನೀವು ಹಾಕ್ಬೋದು. ಈ ರೀತಿ ಕೂಡ ಹಾಕ್ಬೋದು, ಫಾರ್ಮರ್ ಆ್ಯಂಡ್ ಡಾಗ್ ರಿಲೇಟೆಡ್ ಸ್ಟೋರಿ ಇನ್ 200 ವರ್ಡ್ಸ್ ಅಥವಾ 400 ವರ್ಡ್ಸ್. ಸೊ ನಿಮಗೆ ಎಷ್ಟು ಸ್ಟೋರೀಸ್ ಬೇಕು, ಹೀಗೆ ವರ್ಡ್ಸಲ್ಲಿ 700 ವರ್ಡ್ಸ್. ಸೊ ಈ ರೀತಿ ಕೂಡ ನೀವು ಹಾಕ್ಕೊಳ್ಬೋದು. ಸೊ ನನಗೆ ಇಲ್ಲಿ ಯಾವ ರೀತಿ ಬೇಕು, ಬ್ಯಾಕ್ಗ್ರೌಂಡ್ ಅಲ್ಲ ಅಂತ ಹೇಳಿ ನೋಡಿ ನಾನು ಹಾಕ್ತಿದ್ದೀನಿ. ಸೊ ಈ ರೀತಿ ನೀವು ಸ್ಟೋರಿನ ಟೈಪ್ ಮಾಡಿ ನೀವಲ್ಲಿ ಕಾಣಿಸ್ತಿದ್ದೀರಾ ಆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ರೀತಿ ನೀವು ಸೆಂಡ್ ಮಾಡಿದ್ಮೇಲೆ ಸೊ ChatGPTಯಿಂದ ಈ ರೀತಿ ಸ್ಟೋರೀಸ್ ಬರುತ್ತೆ. ಸೊ ಇದಾದಮೇಲೆ ನಮಗೆ ಒಂದು ಪ್ರಾಂಪ್ಟ್ಸ್ ಬೇಕಾಗತ್ತೆ. ಈಗ ನಾವು ಈ ಕಾರ್ಟೂನ್ ವೀಡಿಯೋಸ್ನ ನಾವು ಬೇಕು ಅಂತ ಹೇಳಿದ್ರೆ, ಸೊ ನಾವು ಇನ್ನೊಂದು ಆ್ಯಪ್ ಆಗಿರ್ಬೋದು ಅಥವಾ ವೆಬ್ಸೈಟಲ್ಲಿ ನಾವು ಕಾರ್ಟೂನ್ ವೀಡಿಯೋಸ್ ರೆಡಿ ಮಾಡಬೇಕಂತ ಹೇಳಿದ್ರೆ ನಮಗಿಲ್ಲಿ ಪ್ರಾಂಪ್ಟ್ಸ್ ಬೇಕಾಗತ್ತೆ. ಸೊ ಆದ್ದರಿಂದ ನಾವೀಗ ಎಷ್ಟು ಪ್ರಾಂಪ್ಟ್ಸ್ ಬೇಕು ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು 3 ಅಥವಾ 4 ಪ್ರಾಂಪ್ಟ್ಸ್ನ ಇಲ್ಲಿ ಕೇಳ್ತೀನಿ. ಸೊ ನಿಮಗೆ ಪ್ರಾಂಪ್ಟ್ಸ್ ಬೇಕಂತ ಹೇಳಿದ್ರೆ 3 ಪ್ರಾಂಪ್ಟ್ಸ್ ಆನ್ ದಿಸ್ ಸ್ಟೋರಿ ಅಥವಾ 4 ಪ್ರಾಂಪ್ಟ್ಸ್ ಆನ್ ದಿಸ್ ಸ್ಟೋರಿ ಅಂತ ಹೇಳ್ಕೊಟ್ರೆ ಸಾಕು. ಸೊ ನಿಮಗೆ ಎಷ್ಟು ಪ್ರಾಂಪ್ಟ್ಸ್ ಬೇಕೋ ಅಷ್ಟು ಪ್ರಾಂಪ್ಟ್ಸ್ನ ಇಲ್ಲಿ ಕೊಡುತ್ತೆ. ಸೊ ಇದು ನಿಮಗೆ ಕನ್ನಡದಲ್ಲಿದೆ. ಸೊ ಪ್ರಾಂಪ್ಟ್ಸ್ ಇಂಗ್ಲೀಷಲ್ಲಿ ಬೇಕಂತ ಹೇಳಿದ್ರೆ ಸೊ ಇನ್ ಇಂಗ್ಲೀಷ್ ಅಂತ ಹೇಳಿಕೊಟ್ರೆ ಸೊ ಅದು ಪ್ರಾಂಪ್ಟ್ಸ್ ಇಂಗ್ಲೀಷಲ್ಲಿ ಕೂಡ ಕೊಡುತ್ತೆ. ಸೊ ನಿಮಗೆ ಯಾವ ಭಾಷೆಯಲ್ಲಿ ಬೇಕೋ ಸೊ ಆ ಭಾಷೆನ ನೀವು ಅಲ್ಲಿ ಕೊಟ್ಟರೆ ಸೊ ಆ ಭಾಷೆಯಲ್ಲಿ ChatGPT ನೀಡುತ್ತೆ. ಸೊ ಇಲ್ಲಿ ನಮಗೆ ಪ್ರಾಂಪ್ಟ್ಸ್ ರೆಡಿಯಾಗಿದೆ. ಸೊ ಈಗ ನಮಗೆ ವೆಬ್ಸೈಟ್ ಬೇಕು, ಆದ್ದರಿಂದ ನಾನೀಗ ಕ್ರೋಮ್ನ ಓಪನ್ ಮಾಡ್ಕೊತೀನಿ. ಕ್ರೋಮ್ ಓಪನ್ ಆದಮೇಲೆ ನೀವಿಲ್ಲಿ ಗೂಗಲ್ AI ಸ್ಟುಡಿಯೋ ಅಂತ ಹೇಳಿ ಟೈಪ್ ಮಾಡಬೇಕಾಗತ್ತೆ. ಸೊ ಇದು ನಿಮಗೆ 100% ಫ್ರೀ ಆಗಿರುತ್ತೆ. ಸೊ ಕ್ಲಿಕ್ ಮಾಡಿದ್ಮೇಲೆ ಫ್ರಂಟೇ ಕಾಣುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಮತ್ತೆ. ಸೊ ಆಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಮಾಡಿದ ಮೇಲೆ ಸೊ ಅಲ್ಲಿ ಜನರೇಟ್ ಮೀಡಿಯಾ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನಂತರ ಈ ರೀತಿ ಓಪನ್ ಆಗುತ್ತೆ. ಸೊ ಅಲ್ಲಿ ವಿಯೋ ಅಂತಿದೆ. ಸೊ ಅದ್ರ ಮೇಲೆ ಈಗ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈಗ ಇಲ್ಲೊಂದು ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ. 16:9 ರೇಷಿಯೋ ನೀವು ಮಾಡ್ತೀನಿ ಅಂತ ಲಾಂಗ್ ವಿಡಿಯೋ ಮಾಡೋದಾದರೆ ಸೊ ಅದನ್ನು ಕೊಡಬೇಕಾಗತ್ತೆ. ಇಲ್ಲ ಶಾರ್ಟ್ ವಿಡಿಯೋ ಮಾಡ್ತೀನಿ ಅಂದರೆ 9:16 ರೇಷಿಯೋನ ಕೊಡಬೇಕಾಗತ್ತೆ. ಸೊ ನಂತರ ಸೆಕೆಂಡ್ಸು. ಸೊ ಈಗ ಒಂದು ಕಾರ್ಟೂನ್ ವಿಡಿಯೋ ರೆಡಿ ಮಾಡ್ತಿದ್ದೀರಾ. ಸೊ ಆ ಕಾರ್ಟೂನ್ ವಿಡಿಯೋ ಎಷ್ಟು ಸೆಕೆಂಡ್ಸ್ ಇರಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ನೀವು ಸೆಕೆಂಡ್ಸ್ ಕೂಡ ಇಡಬೇಕಾಗತ್ತೆ. ಸೊ ಅಲ್ಲಿ ನಾನು 8 ಸೆಕೆಂಡ್ಸ್ ಇಟ್ಟಿದ್ದೀನಿ. ಸೊ ನಂತರ ಈಗ ನಾವಿಲ್ಲಿ ಡಿಸ್ಕ್ರೈಬ್ ಯುವರ್ ವಿಡಿಯೋಸ್ ಅಂತಿದೆ. ಸೊ ಅದ್ರ ಮೇಲೆ ನಾವೀಗ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವೀಗ ಬ್ಯಾಕ್ ಪುನಃ ನಾವು ChatGPTಗೆ ಹೋಗೋಣ. ChatGPTಗೆ ಹೋಗಿ ನಾವು ಏನು ಪ್ರಾಂಪ್ಟ್ಸ್ನ ರೆಡಿ ಮಾಡ್ಕೊಂಡಿದ್ದೋ ಸೊ ಅಲ್ಲಿ ಕಾಪಿ ಮಾಡಬೇಕಾಗತ್ತೆ. ಈಗ ನಾವು ಕಾಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಬಂದು ಇಲ್ಲಿ ನಾವು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ರನ್ ಅಂತಿದ್ದೀರಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ಮೇಲೆ ಸೊ ಸ್ವಲ್ಪ ಸಮಯ ತಗೊಳುತ್ತೆ. ತಗೊಂಡ್ಮೇಲೆ ಸೊ ಈ ರೀತಿ ಶೋ ಆಗುತ್ತೆ.
ಸೊ ಅಲ್ಲಿ ವಿಡಿಯೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಶೋ ಆಗುತ್ತೆ. ಸೊ ನಂತರ ಅಲ್ಲಿ ಡೌನ್ಲೋಡ್ ಬಟನ್ ಕೂಡ ಇದೆ. ಸೊ ಅದ್ರ ಮೇಲೆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೇವ್ ಆಗುತ್ತೆ. ಸೊ ಅದೇ ರೀತಿ ಸೆಕೆಂಡ್ ಪ್ರಾಂಪ್ಟ್ಸ್ನು ನಾವೀಗ ಹಾಕ್ಕೊಳ್ಳೋಣ. ಅದೇ ರೀತಿ ಸೇಮ್ ಪ್ರೊಸೆಸ್ ಸೆಕೆಂಡ್ ಪ್ರಾಂಪ್ಟ್ಸ್ನ ಕೂಡ ಕಾಪಿ ಮಾಡಿ ಸೊ ಇಲ್ಲಿ ಪೇಸ್ಟ್ ಮಾಡಿ ಅದೇ ರೀತಿ ರನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಶೋ ಆಗುತ್ತೆ. ಅದೇ ರೀತಿ ಸೇಮ್ ವಿಡಿಯೋ ಹೇಗೆ ಬಂದಿದೆ ಅಂತೇಳಿ ನೀವು ವಿಡಿಯೋ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ನೋಡಬೇಕಾಗತ್ತೆ. ವಿಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಶೋ ಆಗುತ್ತೆ. ಸೊ ನಂತರ ಇದು ನೀವು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಗ್ಯಾಲರಿ ಹೋಗಿ ಸೇವ್ ಆಗಿರುತ್ತೆ. ಸೊ ಅದೇ ರೀತಿ ಸೇಮ್ ಥರ್ಡ್ ಒನ್ ತಗೊಳ್ಳೋಣ. ಸೊ ಇದು ಕೂಡ ಸೇಮ್ ಅದೇ ರೀತಿ ಸೊ ರನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ವಿಡಿಯೋ ಶೋ ಆಗುತ್ತೆ. ಸೊ ಆಮೇಲೆ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಗ್ಯಾಲರಿಲಿ ಹೋಗಿ ಸೇವ್ ಆಗಿರುತ್ತೆ. ಸೊ ಈ ರೀತಿ ಕೂಡ ನೀವು ಕಾರ್ಟೂನ್ ವಿಡಿಯೋಸ್ ರೆಡಿ ಮಾಡಿ ನೀವು ಕೂಡ ಯೂಟ್ಯೂಬ್ ಚಾನಲ್ಗೆ ಹಾಕ್ಬೋದು. ಸೊ ಇದು ಕೂಡ ರೆಡಿ ಆಗಿದೆ. ಸೊ ಇದನ್ನು ನೀವು ವಿಡಿಯೋ ಅನ್ಸುತ್ತೆ ಹೇಗಿದೆ ಅಂತ ಹೇಳಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ 3 ಪ್ರಾಂಪ್ಟ್ಸ್ನೂ ಕೂಡ ರೆಡಿ ಆಗಿದೆ. ಸೊ ಇದಕ್ಕೆ ನಾವೀಗ ವಾಯ್ಸ್ ಹಾಕಬೇಕಾಗತ್ತೆ. ಸೊ ಸ್ಟೋರಿ ರೆಡಿಯಾಗಿದೆ, ನಮಗೆ ಕಾರ್ಟೂನ್ ವಿಡಿಯೋಸ್ ಈಗ ರೆಡಿಯಾಗಿದೆ, ನಮಗೆ ಈಗ ಇದಕ್ಕೆ ಸ್ಟೋರಿ ಬೇಕಲ್ವ, ಸ್ಟೋರಿಗೆ ವಾಯ್ಸ್ ಬೇಕು. ಸೊ ವಾಯ್ಸ್ಗೋಸ್ಕರ ನಾನಿಲ್ಲಿ ಜೆಮಿನಿ ಆ್ಯಪ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ನಾನು ಹಳೆ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಸೊ ಈಗ ಜೆಮಿನಿ ಆ್ಯಪ್ನ ಓಪನ್ ಮಾಡ್ಕೊಂಡ್ಮೇಲೆ ನಾವೀಗ ಏನು ಮಾಡಬೇಕಾಗತ್ತೆ ಅಂದರೆ ನಾವು ಚಾಟ್ ಜಿಪಿಟಿಲಿ ಏನು ಸ್ಟೋರಿ ಇದೆಯೋ ಅದನ್ನು ನಾವಿಲ್ಲಿ ಕಾಪಿ ಪೇಸ್ಟ್ನ ಮಾಡಬೇಕಾಗತ್ತೆ. ಸೊ ಪುನಃ ನಾವೀಗ ಚಾಟ್ ಜಿಪಿಟಿಗೆ ಹೋಗಿ ಅಲ್ಲೇನು ನಾವು ಸ್ಟೋರಿ ರೆಡಿ ಮಾಡ್ಕೊಂಡಿದ್ದೋ ಆ ಸ್ಟೋರಿನ ನಾವಿಲ್ಲಿ ಕಾಪಿ ಮಾಡ್ಕೊಳ್ಳೋಣ. ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಬರುತ್ತೆ. ಸೊ ಈಗ ನಮಗೆ ಇದಕ್ಕೆ ವಾಯ್ಸ್ ಬೇಕಾಗುತ್ತೆ. ವಾಯ್ಸ್ ಬೇಕಂತ ಹೇಳಿದ್ರೆ ಅಲ್ಲೊಂದು ಗ್ರೀನ್ ಮಾರ್ಕ್ ಕಾಣಿಸ್ತಿದೆಯಲ್ವಾ ಐ ಅಂತ ಹೇಳಿ, ಸೊ ಅದ್ರ ಮೇಲೆ ನೀವಿಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇದೆಯಲ್ಲ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಶೋ ಆಗುತ್ತೆ. ಇಲ್ಲಿ ಜೆಮಿನಿ ವಾಯ್ಸ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದಷ್ಟು ಸೊ ವಾಯ್ಸ್ ಇಲ್ಲಿ ಕಾಣಿಸುತ್ತೆ. ಸೊ ನಿಮಗೆ ಯಾವ ವಾಯ್ಸ್ ಇಷ್ಟ ಆಗುತ್ತೋ ಸೊ ಆ ವಾಯ್ಸ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸೋದಾದರೆ ಒಂದೊಂದು ವಾಯ್ಸು. If you like what you hear, choose me to start talking. Feel free to keep exploring until you find the perfect voice. You can always change voices later. If you're curious about the other voices, swipe. It's good to meet you. Maybe I'm your style. Pick me and You can Feel free to keep exploring until you find the perfect voice. I'm ready to be your voice. If you like what you hear, choose me to start talking. ಸೊ ಇದರಲ್ಲಿ ನಿಮಗೆ ಯಾವ ವಾಯ್ಸ್ ಇಷ್ಟ ಆಗುತ್ತೋ ಸೊ ಸೆಲೆಕ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಪುನಃ ಈಗ ಬ್ಯಾಕ್ ಹೋಗಿ ನಿಮಗೆ ಆಡಿಯೋ ಮಾರ್ಕ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅವನು ಪ್ರತಿದಿನ ತನ್ನ ಕತ್ತೆಯ ಜೊತೆಗೂಡಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಹಸಿರು ಹೊಲ, ನೀಲಿ ಆಕಾಶ, ಪ್ರಕೃತಿಯ ಮಧ್ಯದಲ್ಲಿ ಅವನ ಜೀವನ ಸಾಗುತ್ತಿತ್ತು. ಒಂದು ದಿನ ಬೆಳಿಗ್ಗೆ ರೈತ ಹೊಲಕ್ಕೆ ಹೋದ. ಅವನ ಪಕ್ಕದಲ್ಲೇ ಕತ್ತೆ ಸಂತೋಷದಿಂದ ಹುಲ್ಲು ತಿನ್ನುತ್ತಿತ್ತು. ರೈತ ತನ್ನ ಕಂಬ ಹಿಡಿದು ನೆಮ್ಮದಿಯಿಂದ ಹೊಲದ ಕೆಲಸ ಆರಂಭಿಸಿದ. ಸೊ ಇದಾದಮೇಲೆ ವಾಯ್ಸ್ನ ನಮ್ಮ ಫೋನಲ್ಲಿ ಯಾವ ರೀತಿ ರೆಕಾರ್ಡ್ ಮಾಡ್ಕೊಳೋದು ಅಂತ ಹೇಳಿ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಸ್ಟೋರಿ ಇದ್ದಾಗ ಈ ಸ್ಟೋರಿಗೆ ನಾವೊಂದು ವಾಯ್ಸ್ನ ಹಾಕ್ತೀವಿ. ಸೊ ಅದೀಗ ನಾವು ರೆಕಾರ್ಡ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನಾವು ಫಸ್ಟ್ ಈಗ ರೆಕಾರ್ಡ್ ಮಾಡ್ಕೊಳೋದು ಹೇಗಂತ ತೋರಿಸೋದಾದ್ರೆ ನಮ್ಮ ಫೋನ್ನ ಸ್ಕ್ರಾಲ್ ಮಾಡ್ಕೊಂಡಾಗ ಸೊ ಇಲ್ಲಿ ರೈಟಲ್ಲಿ ರೆಕಾರ್ಡ್ ಸ್ಕ್ರೀನ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ
ಒತ್ತಿಟ್ಕೊಳ್ಬೇಕಾಗತ್ತೆ. ಸೊ ನಂತರ ಈ ರೀತಿ ಶೋ ಆಗುತ್ತೆ ರೆಕಾರ್ಡ್ ಸಿಸ್ಟಮ್ ಆಡಿಯೋ, ರೆಕಾರ್ಡ್ ಮೈಕ್ರೋಫೋನ್ ಆಡಿಯೋ. ರೆಕಾರ್ಡ್ ಮೈಕ್ರೋಫೋನ್ ಆಡಿಯೋ ಅಂತ ಹೇಳಿದ್ರೆ ನಮ್ಮ ಸ್ಕ್ರೀನಲ್ಲಿ ನಾವು ಏನೇ ವರ್ಕ್ ಮಾಡಿದ್ರೂ ಅದು ಕೂಡ ಶೋ ಆಗುತ್ತೆ, ಹಾಗೆ ನಮ್ಮ ವಾಯ್ಸ್ ಕೂಡ ರೆಕಾರ್ಡ್ ಆಗುತ್ತೆ. ಸೊ ಅದನ್ನು ನಾವು ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನೋದು ಬ್ಲೂ ಮಾರ್ಕಲ್ಲಿ ಕಾಣಿಸುತ್ತೆ. ಸೊ ನಾನು ಆಲ್ರೆಡಿ ಆನ್ ಮಾಡ್ಕೊಂಡ್ರಿಂದ ಅದು ಸೊ ಡಲ್ಲಾಗಿ ಕಾಣಿಸ್ತಾ ಇದೆ. ಸೊ ನೀವು ಅದು ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬ್ಲೂ ಮಾರ್ಕಲ್ಲಿ ಕಾಣಿಸುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ರೆಕಾರ್ಡ್ ಆಗುತ್ತೆ. ಸೊ ನಿಮಗೆ ನಾನು ಸ್ಟೋರಿ ಹೇಗೆ ರೆಡಿ ಮಾಡಿ ChatGPTಯಲ್ಲಿ, ಹಾಗೆ ಕಾರ್ಟೂನ್ ವಿಡಿಯೋಸ್ ಆ ಸ್ಟೋರಿ ತಕ್ಕಂತೆ ನಾವು ರೆಡಿ ಮಾಡ್ಕೊಳೋದು ಹೇಗೆ, ಹಾಗೆ ವಾಯ್ಸ್ ಹೇಗೆ ರೆಕಾರ್ಡ್ ಮಾಡ್ಕೊಳೋದು ಅನ್ನೋದನ್ನು, ಹಾಗೆ ಜೆಮಿನಿ ಆ್ಯಪ್ ಬಗ್ಗೆ ವಾಯ್ಸ್ಗಳು ಒಂದಷ್ಟು ಹೇಗೆ ಸೆಲೆಕ್ಟ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾವು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ಹೇಳಿ ನಿಮಗೆ ಈಗ ನಾನು ತಿಳಿಸ್ಕೊಡ್ತೀನಿ. ಫಸ್ಟು ನಾನು ಇನ್ಶಾರ್ಟಲ್ಲೇ ತೋರಿಸ್ತೀನಿ. ಇನ್ಶಾರ್ಟಲ್ಲಿ ಸೊ ಈಸಿಯಾಗಿ ಮಾಡ್ಬೋದು. ಈಗ ನಾವು ಇನ್ಶರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಶೋ ಆಗುತ್ತೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನಂತರ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿ ನೀವು ಏನು ಆಗ ವೆಬ್ಸೈಟಿಂದ ವಿಡಿಯೋಗಳನ್ನ ರೆಡಿ ಮಾಡ್ಕೊಂಡಿದ್ರಿ ಕಾರ್ಟೂನ್ ವೀಡಿಯೋಸ್ನ, ಅದನ್ನು ನಾವಿಲ್ಲಿ ಹಾಕೋಣ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಇನ್ಶರ್ಟ್ ಅನ್ನೋದೊಂದು ಸಿಂಬಲ್ನ ನೀವು ತೆಗಿಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೀ ರಿಮೂವ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫ್ರೀಯಾಗಿ ರಿಮೂವ್ ಆಗುತ್ತೆ. ಯಾವುದೇ ರೀತಿ ನೆಟ್ ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಅದು ರಿಮೂವ್ ಆಯಿತು. ಸೊ ಈ ರೀತಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾವೇನು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದು ಸೊ ಅದನ್ನ ಇಲ್ಲಿ ಹಾಕೋಣ. ಸೊ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಸೊ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಾವು ಮೈ ಮ್ಯೂಸಿಕ್ಕಿಗೆ ಹೋಗಿರಲ್ಲ, ನಾವು ಸ್ಕ್ರೀನ್ ರೆಕಾರ್ಡಲ್ಲಿ ನಮ್ಮ ವಾಯ್ಸ್ನ ಸಮೇತ ಮಾಡಿರೋದ್ರಿಂದ ಇಲ್ಲಿ ನಾವು ಇದ್ರ ಮೇಲೆ ಆಡಿಯೋ ಫ್ರಮ್ ವಿಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾವಲ್ಲಿ ವಾಯ್ಸ್ನ ಸೆಲೆಕ್ಟ್ ಮಾಡಿಕೊಂಡಾಗ ಸೊ ಈ ರೀತಿ ಶೋ ಆಗುತ್ತೆ. ಸೊ ಅಲ್ಲಿ ನಾವು ವಾಯ್ಸ್ನ ಸೆಲೆಕ್ಟ್ ಮಾಡಿಕೊಂಡಾಗ ಈ ರೀತಿ ಶೋ ಆಗುತ್ತೆ. ಆನ್ ಮಾಡಿ ನೋಡಿದ್ರೆ, ಒಂದು ಹಳ್ಳಿಯಲ್ಲಿ ಒಬ್ಬ ಸರಳ ರೈತನಿದ್ದ. ಅವನು ಪ್ರತಿದಿನ ತನ್ನ ಕತ್ತೆಯ ಜೊತೆಗೂಡಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಹಸಿರು ಹೊಲ, ನೀಲಿ ಸೊ ಇಲ್ಲಿ ನೀವು ವಾಯ್ಸ್ ಹೇಗಿದೆ ಆ ಸ್ಟೋರಿಗೆ ತಕ್ಕಂತೆ ನಾವಿಲ್ಲಿ ಹಾಕಬೇಕಾಗತ್ತೆ. ನೀಲಿ ಆಕಾಶ, ಪ್ರಕೃತಿಯ ಮಧ್ಯದಲ್ಲಿ ಅವನ ಜೀವನ ಸಾಗುತ್ತಿತ್ತು. ಒಂದು ದಿನ ಸೊ ಇಲ್ಲಿ ತಕ್ಕಂತೆ ನೀವು ಎಡಿಟ್ ಮಾಡಬೇಕಾಗತ್ತೆ. ಸೊ ಗ್ರೀನ್ ಹೊಲ ಅಂತ ಹೇಳತ್ತಲ್ಲ, ಸೊ ಅಷ್ಟಕ್ಕೆ ನೀವಿಲ್ಲಿ ವಿಡಿಯೋನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಮೂವ್ ಆಗೋದ್ರೊಳಗೆ ಇಷ್ಟಕ್ಕೆ ನಾವು ಕಟ್ ಮಾಡ್ಕೊಳ್ಬೇಕು. ಒಂದು ದಿನ ಬೆಳಿಗ್ಗೆ ರೈತ ಹೊಲಕ್ಕೆ ಹೋದ. ಅವನ ಪಕ್ಕದಲ್ಲೇ ಅವನ ಜೀವನ ಸಾಗುತ್ತಿತ್ತು. ಒಂದು ದಿನ ಬೆಳಿಗ್ಗೆ ರೈತ ಹೊಲಕ್ಕೆ ಹೋದ. ಅವನ ಪಕ್ಕದಲ್ಲೇ ಕತ್ತೆ ಸಂತೋಷದಿಂದ ಹುಲ್ಲು ತಿನ್ನುತ್ತಿತ್ತು. ರೈತ ತನ್ನ ಕಂಬ ಹಿಡಿದು ನೆಮ್ಮದಿಯಿಂದ ಹೊಲದ ಕೆಲಸ ಸೊ ಮತ್ತೆ ಇಲ್ಲಿ ನಮಗೆ ಅದು ಬೇಕಾಗತ್ತೆ. ಅದಕ್ಕೆ ಮತ್ತೆ ಅವನು ರೈತ ಸಂತೋಷದಿಂದ ನಿಂತಿದ್ದ ಹೊಲದಲ್ಲಿ, ಅವನ ಒಂದು ಕೆಲಸ ಅಂತಿದೆಯಲ್ಲ, ಹೊಲದ ಕೆಲಸ ಆರಂಭಿಸಿದ. ಸೊ ನೀವಿಲ್ಲಿ ವಾಯ್ಸ್ ತಕ್ಕಂತೆ ಹಾಕೊಂತ ಹೋಗಬೇಕಾಗತ್ತೆ. ನೆಮ್ಮದಿಯಿಂದ ಹೊಲದ ಕೆಲಸ ಆರಂಭಿಸಿದ. ಕೆಲಸ ಮಾಡಲು ಕತ್ತೆಯ ಸಹಾಯವೂ ಬೇಕಾಗುತ್ತಿತ್ತು. ರೈತ ಕತ್ತೆಗೆ ಒಂದು ಚಿಕ್ಕ ಗಾಡಿ ಜೋಡಿಸಿದ. ಸೊ ನಿಮಗಿಲ್ಲಿ ಎಷ್ಟು ಬೇಕೋ ಅಷ್ಟು ನೀವಿಲ್ಲಿ ಕಟ್ ಮಾಡ್ಕೊಳ್ಬೋದು. ಹಿಂಗೆ ಒಂದು ಚಿಕ್ಕ ಗಾಡಿ ಜೋಡಿಸಿದ. ಕತ್ತೆ ಗಾಡಿಗೆ ಹುಲ್ಲು ತುಂಬಿಕೊಂಡು ಎಳೆಯಿತು. ರೈತ ದಾರಿ ತೋರಿಸುತ್ತಾ ಹೋಗುತ್ತಿದ್ದ. ಸದ್ಯಕ್ಕೆ ಇಷ್ಟು ಸಾಕು ನಿಮಗೆ ತೋರ್ಸೋಕ್ಕೆ. ನಾನು 3 ಪ್ರಾಂಪ್ಟ್ಸ್ ಅಷ್ಟೇ ನಾನು ತೊಗೊಂಡಿರೋದು, ಆದ್ದರಿಂದ ಸ್ಟೋರಿಗೆ ತಕ್ಕಂತೆ ಇಷ್ಟೇ ವಿಡಿಯೋ ರೆಡಿ ಮಾಡಿದ್ದೀನಿ. ಸೊ ನಿಮಗೆ ಎಷ್ಟು ಪ್ರಾಂಪ್ಟ್ಸ್ ಬೇಕೋ ಅಷ್ಟು ನೀವು ತಗೊಂಡು ಸೊ ಲಾಂಗ್ ವಿಡಿಯೋ ಕೂಡ ಮಾಡ್ಬೋದು. ಸೊ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇಷ್ಟು ವಿಡಿಯೋನ ತಗೊಂಡಿದ್ದೀನಿ. ನೀವು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ತಕ್ಕಂತೆ ನೀವು ಅದೇನು ವಿಡಿಯೋ ನೀವು ವೆಬ್ಸೈಟಿಂದ ಕಾರ್ಟೂನ್ ವಿಡಿಯೋಸ್ ತಗೊಂಡಿರ್ತೀವೋ ಸೊ ಅದನ್ನು ತಕ್ಕಂತೆ ನೀವು ರೆಡಿ ಮಾಡಬೇಕಾಗತ್ತೆ. ಸೊ ಈ ರೀತಿ ನೋಡಿ ವಾಯ್ಸ್ ತಕ್ಕಂತೆ ಈಗ ರೆಡಿಯಾಗಿದೆ. ಒಮ್ಮೆ ಒಂದು ಹಳ್ಳಿಯಲ್ಲಿ ಒಬ್ಬ ಸರಳ ರೈತನಿದ್ದ. ಅವನು ಪ್ರತಿದಿನ ತನ್ನ ಕತ್ತೆಯ ಜೊತೆಗೂಡಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಹಸಿರು ಹೊಲ, ನೀಲಿ ಆಕಾಶ,
ಪ್ರಕೃತಿಯ ಮಧ್ಯದಲ್ಲಿ ಅವನ ಜೀವನ ಸಾಗುತ್ತಿತ್ತು. ಒಂದು ದಿನ ಬೆಳಿಗ್ಗೆ ರೈತ ಹೊಲಕ್ಕೆ ಹೋದ. ಅವನ ಪಕ್ಕದಲ್ಲೇ ಕತ್ತೆ ಸಂತೋಷದಿಂದ ಹುಲ್ಲು ತಿನ್ನುತ್ತಿತ್ತು. ರೈತ ತನ್ನ ಕಂಬ ಹಿಡಿದು ನೆಮ್ಮದಿಯಿಂದ ಹೊಲದ ಕೆಲಸ ಆರಂಭಿಸಿದ. ಕೆಲಸ ಮಾಡಲು ಕತ್ತೆಯ ಸಹಾಯವೂ ಬೇಕಾಗುತ್ತಿತ್ತು. ರೈತ ಕತ್ತೆಗೆ ಒಂದು ಚಿಕ್ಕ ಗಾಡಿ ಜೋಡಿಸಿದ. ಕತ್ತೆ ಗಾಡಿಗೆ ಹುಲ್ಲು ತುಂಬಿಕೊಂಡು ಎಳೆಯಿತು. ರೈತ ದಾರಿ ತೋರಿಸುತ್ತಾ ಹೋಗುತ್ತಿದ್ದ. ಸೊ ನೋಡಿದ್ರಲ್ಲ, ಸೊ ಈ ರೀತಿ ಬರುತ್ತೆ. ಸೊ ಇದು ನಾವು ಸಿಂಪಲ್ಲಾಗಿ ರೆಡಿಯಾಗಿದೆ. ಸೊ ಇದು ನಾವು ರೆಕಾರ್ಡ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಎಕ್ಸ್ಪರ್ಟ್ ಅಂತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ 180 ಮೇಲೆ ಕೊಟ್ಟರೆ ಸೊ ಕ್ಲಿಯರಾಗಿ ಚೆನ್ನಾಗಿ ಬರುತ್ತೆ. 180 ಮೇಲೆ ಕೊಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ಸೊ ಈ ರೀತಿ ಕಾರ್ಟೂನ್ ವಿಡಿಯೋಸ್ ಯಾವ ರೀತಿ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ.